ಅಂತೇಳಿ. ನೋಡಿ, ಜೈಲಿನಲ್ಲಿ ಜಾಮರ್ ಇರುತ್ತೆ, ಜಾಮರ್ ಇದ್ದಾಗೂ ಕೂಡ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಅಂತಂದರೆ ಅಲ್ಲಿ ನೆಟ್ವರ್ಕ್ ಎಷ್ಟರ ಮಟ್ಟಿಗೆ ಅಲ್ಲಿ ವರ್ಕೌಟ್ ಆಗ್ತಾ ಇದೆ, ಜೊತೆಗೆ ಡೇಟಾ ಯಾವ ರೀತಿಯಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದಲ್ಲದೆ ಹಲವು ಅನುಮಾನಗಳನ್ನು ಕೂಡ ಹುಟ್ಟು ಹಾಕುವಂತೆ ಮಾಡ್ತಾ ಇದೆ. ಶ್ರೀಲಕ್ಷ್ಮಿ ಇವತ್ತು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಸುತ್ತಮುತ್ತಲಿರುವಂಥ ಜನ ಬಾಯ್ ಬಡ್ಕೊಳ್ತಾರೆ, ನಮಗೆ ನೆಟ್ವರ್ಕ್ ಸಿಗೋದಿಲ್ಲ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಜಾಮರ್ನಿಂದಾಗಿ ಅಂತೇಳಿ. ಆದರೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಸುತ್ತಲಿರುವಂಥ ಜನರಿಗೆ ಜಾಮರ್ ಅಳವಡಿಕೆ ಸಮಸ್ಯೆ ಆದರೆ ಜೈಲಿನ ಒಳಗಡೆ ಇರುವಂಥ ಜನರಿಗೆ ಈ ಸಮಸ್ಯೆ ಯಾಕೆ ಆಗೋದಿಲ್ಲ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, ಜೈಲಿನ ಒಳಗಡೆ ಇರುವಂಥ ಒಂದು ವಿಶೇಷ ಸೆಲ್ ಏನಿದೆ, ಒಂದು ಸ್ಪೆಷಲ್ ಸೆಲ್ ಅಂತ ನಾವು ಕರಿತೀವಿ, ಆ ಸ್ಪೆಷಲ್ ಸೆಲ್ನಲ್ಲಿರುವಂಥ ದರ್ಶನ್ ಆ ಕೊಠಡಿಯದ್ದೇ ಅಂತ ಹೇಳಲಾಗ್ತಾ ಇರುವಂಥ ವಿಡಿಯೋ ಇದು. ಅಲ್ಲಿಂದನೇ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೆಲೆಬ್ರಿಟಿ ಅದು ಇದು ಎಲ್ಲವೂ ಕೂಡ ಬದಿಗಿಡೋಣ, ಆದರೆ ಒಬ್ಬ ಆರೋಪಿಯ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಹೊರಗಿನವರು ಒಬ್ಬರು ಕಾಲ್ ಮಾಡಿ, ಅದ್ರ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ ಅಂತಂದರೆ ಏನು ಅರ್ಥ, ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ಇಲ್ಲಿ ತಾಂಡವ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ರೀಲಕ್ಷ್ಮಿ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಕಾನೂನನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ಕಾನೂನು ಎಲ್ಲರಿಗೂ ಕೂಡ ಒಂದೇ, ಆರೋಪಿ ಸ್ಥಾನದಲ್ಲಿದ್ದರೂ ಆತ ಏನೇ ಆಗಿದ್ರು ಕೂಡ ಕಾನೂನು ಅನ್ನೋದು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ಇವತ್ತು ಸೆಲೆಬ್ರಿಟಿ ಈಗೆಲ್ಲ ಮಾಡಬಹುದು ಅಂತ ಪ್ರಶ್ನೆ ಬಂದರೆ ನೋಡಿ, ದರ್ಶನ್ ಆರೋಪಿ ಆಗಿದ್ದಾನೆ, ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಜೈಲಿನ ಒಳಗಡೆ ಹೋಗುವಾಗ ಸೆಲೆಬ್ರಿಟಿ ಅಂತೇಳಿ ಅಲ್ಲಿ ಬರೆಯೋದಿಲ್ಲ, ಒಬ್ಬ ಆರೋಪಿ ನಂಬರ್ 2 ದರ್ಶನ್ ಅಂತೇಳಿ ಬರೀತಾರೆ. ದರ್ಶನ್ ನೋಡಿ, FIR ಕಾಪಿಯಲ್ಲಿ ಕೂಡ ಗಮನಿಸಿದ್ವಿ, ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತಾನೆ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅಲ್ಲಿ ಸೆಲೆಬ್ರಿಟಿ ಅಂತ ಬರೋದಿಲ್ಲ, ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರುವಂಥ ಆರೋಪಿ ಸ್ಥಾನದಲ್ಲಿರುವಂಥ ಆರೋಪಿ ಐತ. ಈಗ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಯಾವ ರೀತಿಯಾಗಿ ವಿಡಿಯೋ ಕಾಲನ್ನು ಮಾಡಿ ಮಾತಾಡ್ತಾರೆ, ಓಕೆ ಯಾರ ಪಕ್ಕದಲ್ಲಿರೋರು ಮಾತಾಡ್ತಾರೆ ಅಂತಂದಾಗ ಇವರು ಯಾಕೆ ಹೋಗಿ ಮಾತಾಡಿದ್ರು ಅನ್ನೋದು ಒಂದು ಕಡೆ ಆದರೆ, ಈಗ ಆ ವಿಡಿಯೋವನ್ನು ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಜೊತೆಗೆ ಇವರಿಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದಾದರೆ ಹೊರಗಡೆ ಬೇರೆ ಯಾರ್ಯಾರ ಜೊತೆ ಇನ್ನು ವಿಡಿಯೋ ಕಾಲ್ನಲ್ಲಿ ಮಾತಾಡಿರ್ಬೋದು, ಜೈಲಿನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತೇಳಿ ಬಿಂಬಿಸುವಂಥ ಜೈಲು ಅಧಿಕಾರಿಗಳು ಈಗ ಇದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಪ್ರಿಸನ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಜೈಲಿನ ನಿಯಮಗಳು ಪಾಲನೆ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ತೀರಿ ಅನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುವಂತದ್ದು ಶ್ರೀಲಕ್ಷ್ಮಿ. ದಯವಿಟ್ಟು ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ನಿಜ, ನೀವು ಹೇಳಿದಾಗ ಸಾಕಷ್ಟು ಪ್ರಮುಖ ಪ್ರಶ್ನೆಗಳನ್ನ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ಇಡೀ ರಾಜ್ಯದ ಸುರಕ್ಷತೆ ಬಗ್ಗೆ, ಅಲ್ರಿ ಖೈದಿಗಳೆಲ್ಲ ಹಿಂಗಿರ್ಬೋದು ಅಂತಂದ್ರೆ ಮತ್ತೆ ರಾಜ್ಯದ ಸುರಕ್ಷತೆ ಎಲ್ಲಿಂದ ಬಂತು, ಯಾರಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ಫೆಸಿಲಿಟಿ ಸಿಗುತ್ತೆ, ಯಾರಿಗೆ ಬೇಕಾದ್ರೂ ಫೋನ್ ಮಾಡ್ಬೋದು, ಎಲ್ಲ ಆಯ್ತಲ್ಲ ಅಲ್ಲಿಗೆ. ರೈಟ್, ನಾವು ನಾಗೇಂದ್ರ ಬಾಬು ಅವ್ರನ್ನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಅಲ್ಲಿ ಈಗಾಗಲೇ ನಾಗೇಂದ್ರ ಬಾಬು ಹೇಳ್ತಾ ಇದ್ದ ಹಾಗೆ ಜೈಲಿನ ಸುತ್ತಮುತ್ತ ಜಾಮರ್ ಹಾಕಿರ್ತಾರೆ. ಪಾಪ ಅಲ್ಲಿರೋ ನಿವಾಸಿಗಳಿಗೆ, ಸುತ್ತಮುತ್ತ ಇರೋ ಸಾಮಾನ್ಯ ಜನರಿಗೆ, ಅಲ್ಲಿ ವಾಸ ಮಾಡ್ಕೊಂಡಿರೋರಿಗೆ ಫೋನ್ ಕಾಲ್ ಮಾಡೋಕ್ಕಾಗಲ್ಲ, ಅಷ್ಟು ಕಷ್ಟ ಅವರೇ ಅವ್ರ ಗೋಲ್ನ ಹೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಜೈಲು ಒಳಗಿಂದ ಫೋನ್ ಮಾಡೋದೇನು, ಕಾಫಿ ಕುಡಿಯೋದೇನು, ಸಿಗರೇಟ್ ಹೊಡಿಯೋದೇನು, ಅಲ್ಲಿ ಹೊರಗಡೆ ಲಾನಲ್ಲಿ ಕುತ್ಕೊಂಡು ಕತೆ ಹೊಡಿಯೋದೇನು, ಹೆಂಗಿದೆ ಅಂತೆ ಧ್ರುವ ಸೆಂಟ್ರಲ್ ಜೈಲು ಆಕ್ಚುಲಿ? ಶ್ರೀಲಕ್ಷ್ಮಿ, ಇಲ್ಲಿಯವರೆಗೂ ನಾವು ಕೇವಲ ಅವರು ಇವರು ಮಾತಾಡಿದ್ದು ಕೇಳ್ತಾ ಇದ್ವಿ. ಆದ್ರೆ ಈಗ ಇವತ್ತು ಒಂದು ಫೋಟೋ ಬಿಡುಗಡೆ ಆಯ್ತು. ಅದಾದ ನಂತರ ಮತ್ತೊಂದು ವಿಡಿಯೋ, ಈಗ ವಿಡಿಯೋ ಕಾಲಲ್ಲಿ ನಟ ದರ್ಶನ್ ಮಾತಾಡ್ತಾ ಇರುವಂತ ಒಂದು ವಿಡಿಯೋ ಈಗ ಸದ್ಯ ಬಿಡುಗಡೆ ಆಗಿರುವಂತದ್ದು. ಈ ವಿಡಿಯೋದಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಶಿಕ್ಷೆಯನ್ನ, ಅಂದ್ರೆ ಈ ಆರೋಪವನ್ನ ಹೊತ್ತು ಅವರಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಎನ್ನುವಂತ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಜೈಲಿನ ಲೈಫ್ ಯಾವುದೇ ರೆಸಾರ್ಟ್ಗೂ ಕೂಡ ಕಮ್ಮಿ ಇಲ್ಲ, ಯಾವುದೋ ಒಂದು ಹೈಫೈ ರೆಸಾರ್ಟ್ ನಲ್ಲಿ ಇದ್ದಾರಾ ದರ್ಶನ್ ಎನ್ನುವಂತ ಪ್ರಶ್ನೆ ಕೂಡ ಇದೆ. ನಾನೀಗ ಈ ನಾಗೇಂದ್ರ ಬಾಬು ಅವರು ಕೂಡ ಹೇಳ್ತಾ ಇದ್ರು, ಜೈಲಿನ ಸುತ್ತಮುತ್ತ ನೆಟ್ವರ್ಕ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಈ ಹಿಂದೆ ಕೂಡ ಅಲ್ಲಿನ ನಿವಾಸಿಗಳು ಸಾಕಷ್ಟು ಧರಣಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ನಾವು ಕೂಡ ಅಲ್ಲಿಗೆ ವರದಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಜೈಲಿನ ಹತ್ತಿರದಲ್ಲಿ ನಮಗೆ ನೆಟ್ವರ್ಕ್ ಸಿಗೋದಿಲ್ಲ, ಕಿಲೋಮೀಟರ್ ಗಟ್ಟಲೆ ನಾವು ಹೋಗಿ ಒಂದು ವಿಡಿಯೋವನ್ನ ಕಳಿಸ್ಬೇಕಾದ ಪರಿಸ್ಥಿತಿ ಇದೆ, ಮಾತಾಡಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಆದ್ರೆ ಒಳಗಡೆ ಇದು ಹೇಗೆ ಸಾಧ್ಯ? ರೆಡ್ಡಿ ಅನ್ನುವಂತ ಒಬ್ಬ ವ್ಯಕ್ತಿ ಈ ವಿಡಿಯೋ ಮೂಲವನ್ನ ನೋಡ್ತಾ ಹೋದ್ರೆ ಆತ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾನೆ. ದರ್ಶನ್ ಸುಮಾರು 3 ಜನರ ಜೊತೆ ಆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾರೆ. ಹಾಗಾದ್ರೆ ಈ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ಯಾರು?
ಇವರಿಗೆ ನೆಟ್ವರ್ಕ್ ಯಾವ ರೀತಿ ಬಂತು ಜೈಲ್ ಒಳಗಡೆ? ಹೊರಗಡೆ ಇದ್ದವರಿಗೆ ನೆಟ್ವರ್ಕ್ ಸಿಗಲ್ಲ, ಒಳಗಡೆ ಇದ್ದವರಿಗೆ ಅದು ಯಾವ ರೀತಿ ನೆಟ್ವರ್ಕ್ ಸಿಗುತ್ತೆ ರಾಜ್ಯದಲ್ಲಿ? ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಈ ರೀತಿಯ ಸೌಲಭ್ಯಗಳೆಲ್ಲ ಇದಾವ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಗೃಹ ಸಚಿವರು ಕೂಡ ಇದನ್ನ ನೋಡ್ತಾ ಇರ್ಬೋದು. ಅವರು ಕೂಡ ಯಾವ ತರ ಉತ್ತರವನ್ನ ಕೊಡ್ತಾರೆ, ಅಧಿಕಾರಿಗಳು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ, ಈ ರೀತಿ ಸೌಲಭ್ಯವನ್ನ ಕೊಟ್ರೆ ಹೇಗೆ? ಕೊಲೆ ಆರೋಪವನ್ನ ಹೊತ್ತು ಜೈಲನ್ನ ಸೇರಿರುವಂತಹ ನಟ ದರ್ಶನ್ ಅವರಿಗೆ ಈ ತರಹದ ಸೌಲಭ್ಯಗಳು, ವಿಡಿಯೋ ಕಾಲ್ ಮಾಡಬಹುದು, ಸಿಗರೆಟ್ ಅನ್ನ ಸೈಬಹುದು, ರೌಡಿ ಶೀಟರ್ಗಳ ಜೊತೆ ಮಾತಾಡ್ಕೊಂಡು ನಿಂತ್ಕೋಬಹುದು, ಈ ತರಹದೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ರೆ ಇದು ಹೇಗೆ, ಯಾವ ತರಹದ ಸಂದೇಶ ರವಾನೆ ಆಗ್ತಾ ಇದೆ ಜನರಿಗೆ? ಅಂದ್ರೆ ಈ ಕೊಲೆಯನ್ನ ಮಾಡಿ, ಕೊಲೆ ಆರೋಪವನ್ನ ಮಾಡಿ ಒಳ ಹೋದವರಿಗೆ ಇಷ್ಟೆಲ್ಲ ಸೌಲಭ್ಯಗಳ ಸಿಕ್ಕರೆ ಸಾಮಾನ್ಯ ಜನರು ಏನ್ ಅನ್ಕೋಬೇಕು ಶ್ರೀಲಕ್ಷ್ಮಿ? ಈ ರೀತಿಯ ಪರಿಸ್ಥಿತಿಗಳು ಈಗ ಜೈಲಿನಲ್ಲಿ ಇದೆಯಾ ಎನ್ನುವಂಥದ್ದು ಕೂಡ ಈಗ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಅವರ ಯಾವ ತರಹದ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಎಲ್ಲವೂ ಕೂಡ ತನಿಖೆ ಆಗ್ಬೇಕು, ಎಲ್ಲರ ತಲೆದಂಡ ಆಗ್ಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ರೈಟ್ ಧ್ರುವ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನೋಡಿ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಈ ಎಲ್ಲ ವಿಚಾರಗಳನ್ನ ಕಳೆದ ಹಲವು ದಿನಗಳಿಂದ ಯಾರಿಗೂ ಹೇಳಿಲ್ಲ ಅಂತಿಲ್ಲ, ಸರ್ಕಾರದ ಮುಂದೆ ಇಡ್ತಾನೆ ಬಂದಿದ್ದೀವಿ ನಾವು. ಏನು, ಜೈಲಲ್ಲಿ ಸಿಗರೇಟ್ ಬೇಕಂದ್ರೆ ಸಿಗತ್ತೆ, ಕಾಫಿ ಟೀ ಬೇಕಂದ್ರೆ ಸಿಗುತ್ತೆ, ಕೇಳಿದ್ದೆಲ್ಲ ಸಿಗತ್ತೆ, ದುಡ್ಡಿದ್ದೋನೆ ದುನಿಯಾ ಮಾಡ್ಬೋದಲ್ಲಿ, ದುಡ್ಡಿದ್ದೋನೆ ಬಾಸು ಅನ್ನೋ ಪರಿಸ್ಥಿತಿ ಉಂಟಾಗಿದ್ಯಾ? ಈ ಎಲ್ಲ ಪ್ರಶ್ನೆಗಳನ್ನ ನಾವು ಖಂಡಿತವಾಗ್ಲೂ ಪ್ರತಿನಿತ್ಯ ಎತ್ತುತ್ತಾ ಇದ್ವಿ. ಆ ಎಲ್ಲ ಕ್ಲೂಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ವಿ. ಅದ್ರ ಜೊತೆಗೆ ಅಲ್ಲಿ ಫೋನಲ್ಲಿ ಮಾತಾಡ್ತಾರೆ ಅನ್ನುವಂಥ ಮಾಹಿತಿ, ಹಾಗೇನೆ ಅಲ್ಲಿ ಬೇಕು ಅದನ್ನ ತರಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ, ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಕೊಳ್ತಾರೆ ಅನ್ನುವಂಥ ಮಾಹಿತಿ, ಅಲ್ಲಿ ಕೆಲವು VVIP ಖೈದಿಗಳಿಗೆ ಅಥವಾ ಆರೋಪಿಗಳಿಗೆ ಅಲ್ಲಿ ಜನ ಕೂಡ ಇದಾರೆ ಸೇವೆ ಮಾಡಕ್ಕೆ, ಇಂಥವೆಲ್ಲ ಸಾಕಷ್ಟು ಮಾಹಿತಿಗಳು ಸಿಗ್ತಾನೆ ಇದ್ವು. ಅದನ್ನ ಸರ್ಕಾರದ ಮುಂದೆ ಇಡ್ತಾನೆ ಇದ್ವಿ. ಆದ್ರೆ ಇವತ್ತು ಅದಕ್ಕೆ ಸಾಕ್ಷ್ಯದ ರೀತಿಯಲ್ಲಿ ಫೋಟೋ ಮತ್ತು ವಿಡಿಯೋ. ವಿಲ್ ಗೋ ಬ್ಯಾಕ್ ಟು ನಾಗೇಂದ್ರ ಬಾಬು, ನಾವು ಇಷ್ಟೆಲ್ಲ ಮಾಹಿತಿಯನ್ನ ಇಟ್ಟ ಬಳಿಕ ಅಲ್ಲಿ CCB ರೇಡ್ ಮಾಡುತ್ತೆ. ಅದು ಅಂತಿಂತ ರೇಡ್ ಅಲ್ಲ ನಾಗೇಂದ್ರ ಬಾಬು, ಸುಮಾರು 100ರವರೆಗೆ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮಾಡಿದಂಥ ಒಂದು ದೊಡ್ಡ ರೇಡ್. ನಾಗೇಂದ್ರ ಬಾಬು, ನಂಗೆ ಪ್ರಶ್ನೆ ಏನು ಗೊತ್ತಾ, ಇಲ್ಲಿ ಸೆಂಟ್ರಲ್ ಜೈಲು ಸರ್ಕಾರದ ಅಡಿಯಲ್ಲೇ ಬರುವಂಥದ್ದು, ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು, CCB ಸರ್ಕಾರದ ಅಧೀನದಲ್ಲೇ ಇರುವಂಥದ್ದು. ಅದು ಹೆಂಗ್ರಿ ಸೆಂಟ್ರಲ್ ಜೈಲ್ ಮೇಲೆ CCB ಅಧಿಕಾರಿಗಳು ರೇಡ್ ಮಾಡ್ತಾರೆ? ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಸೆಂಟ್ರಲ್ ಜೈಲ್ನ ಅಧಿಕಾರಿಗಳ ವೈಫಲ್ಯ, ಸರ್ಕಾರದ ವೈಫಲ್ಯನೇ ಎದ್ದು ಕಾಣ್ತಾ ಇದೆ ಅಲ್ವಾ? ಎಸ್, ಖಂಡಿತವಾಗ್ಲೂ ಇಲ್ಲಿ ಯಾವುದೇ ಅನುಮಾನ ಬೇಡ ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಬರೋದು ಕೂಡ ಗೃಹ ಇಲಾಖೆಯ ಅಂಡರಲ್ಲಿ. ಆದರೆ ಗೃಹ ಇಲಾಖೆ ಈಗ ನೋಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇಷ್ಟೆಲ್ಲ ಸುದ್ದಿಗಳು ಹೊರಗಡೆ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ತನಿಖೆಗೆ ನಾವು ಸರ್ಕಾರದ ವತಿಯಿಂದ ಆಗ್ರಹಿಸ್ತೀವಿ ಎನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ಆದರೆ ಕೇವಲ ಒಂದು ಫೋಟೋ ರಿವೀಲ್ ಆಗ್ತಾ ಇದ್ದಂತೆಯೇ ಈಗ ಅಲ್ಲಿ ಅಧಿಕಾರಿ ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿಯವರು ತನಿಖೆಗೆ ಆಗ್ರಹಿಸಿದ್ದಾರೆ. ಸೊ ಈಗ ಅದು ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದು ಕೂಡ ಒಂದು ಕಡೆ. ಆದರೆ ಮತ್ತೊಂದು ಕಡೆ ನೋಡಿ, ಇಲ್ಲಿ ಈ ಹಿಂದೆ ಒಂದು ಶಶಿಕಲಾ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಸತ್ಯನಾರಾಯಣ ರಾವ್ ಅವರು ಇರ್ತಾರೆ, ಆ ಸಂದರ್ಭದಲ್ಲಿ DG ಆಗಿರ್ತಾರೆ. ಆಗ DIG ಆಗಿದ್ದಂಥ ಡಿ ರೂಪಾ ಅವರು ಒಂದು ಸವಿಸ್ತಾರವಾದಂಥ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಬರೀತಾರೆ. ಸರ್ಕಾರಕ್ಕೆ ಬರೆದಂಥ ಸಂದರ್ಭದಲ್ಲಿ ಲಂಚ ಸ್ವೀಕಾರ ಆಗಿದೆ ಅನ್ನುವ ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಆಗ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿ ಅಥವಾ ನಿವೃತ್ತ ಅಧಿಕಾರಿಗಳನ್ನು ನೇಮಕ ಮಾಡಿ ಆ ಮೂಲಕ ತನಿಖೆಗೆ ಆದೇಶವನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪಾರದರ್ಶಕವಾಗಿ, ಅಂದರೆ ಯಾವುದೇ ರೀತಿಯಾದಂಥ ಮುಚ್ಚುಮರೆಯಿಲ್ಲದೆ ಸ್ಪಷ್ಟವಾಗಿ ತನಿಖೆ ಆದಾಗ ಮಾತ್ರ ತನಿಖೆಯಿಂದ ಹೊರಬರುವಂಥ ವರದಿಯನ್ನು ಆಧರಿಸಿ ಇದು ಯಾವ ಕಾರಣಕ್ಕೋಸ್ಕರ ಲೋಪದೋಷಗಳು ಕಂಡು ಬಂದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಉದ್ಭವ ಆಗುವಂಥ ಪ್ರಶ್ನೆ, ಜೈಲಲ್ಲಿರುವಂಥ ಆರೋಪಿಗಳಿಗೆ ಈ ರೀತಿಯಾದಂಥ ಸವಲತ್ತುಗಳು ಸಿಗೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ. ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು. ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಎಸ್, ಜೈಲಲ್ಲಿ ಮೊಬೈಲ್ ಹೆಂಗ್ ಬಂತ್ರಿ? ಲಕ್ಸುರಿ ದರ್ಶನ್ಗೆ ಯಾರು ಕೊಟ್ಟಿದ್ದು ಮೊಬೈಲು? ಜೈಲಲ್ಲಿ ಕಾಟೇರನಿಗೆ ಯಾವುದೇ ರೂಲ್ಸ್ ಇಲ್ವಾ? ನೋಡಿ, ಈ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ರೆ ಕೆಲವರು ಹೇಳ್ತಾರೆ, ಮುಸಿ ನಗ್ತಾರೆ. ಯಾಕಂದ್ರೆ ಇದೆಲ್ಲ ಹೊಸದೇನೂ ಅಲ್ಲ, ಬಹಳ ದಿನಗಳಿಂದ ನಡೀತಾ ಇದೆ. ಈ ಪ್ರಶ್ನೆ ಕೇಳೋದೇ ಮೂರ್ಖತನ ಅನ್ನೋ ಮಟ್ಟಿಗೆ. ಹಾಗಾದ್ರೆ ರಾಜ್ಯದಲ್ಲಿ ಇನ್ನು ಎಷ್ಟು ಜನ ರೌಡಿ ಶೀಟರ್ಗಳು, ದುಡ್ಡಿರೋ ಅಂತ ಆರೋಪಿಗಳು, ಇವರೆಲ್ಲ ಸೆಂಟ್ರಲ್ ಜೈಲ್ನ ರೂಲ್ ಮಾಡ್ತಾ ಇದ್ದಾರೆ? ಅಂದ್ರೆ ಕ್ರೈಮ್ ಸಾಮ್ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ ರಾಜ್ಯ? ಜೈಲು ಸಮೀಪದ ನಿವಾಸಿಗಳಿಗೆ ಪಾಪ ಜಾಮರ್ ಹಾಕಿ ಕೊಡಬಾರ್ದ ಕಿರಿಕಿರಿ ಕೊಡ್ತಾ ಇದ್ದಾರೆ. ಒಂದೇ ಒಂದು ಫೋನ್ ಕಾಲ್ ಎಮರ್ಜೆನ್ಸಿ ಅಂತಂದ್ರೆ ಮಾಡಕ್ಕಾಗಲ್ಲ, ನೆಟ್ವರ್ಕ್ ಸಿಗಲ್ಲ.
ಜೈಲಲ್ಲಿರೋ ದರ್ಶನ್ಗೆ ನೆಟ್ವರ್ಕ್ ಸಿಗತ್ತೆ. ಅದು ಹೆಂಗೆ ಹಂಗೆ? ಮೀಡಿಯಾದವ್ರು ಹೋದ್ರೆ 2 ಕಿಲೋಮೀಟರ್ ದೂರ ನಿಂತ್ಕೋಬೇಕು, ಅಲ್ಲಿ ನಮ್ಗೊಂದು ಫೋನ್ ಕಾಲ್ ಮಾಡಕ್ಕೂ ನೆಟ್ವರ್ಕ್ ಸಿಗಲ್ಲ. ಆದ್ರೆ ದರ್ಶನ್ಗೆ ಇಷ್ಟೆಲ್ಲ ಸೌಲಭ್ಯ ಜೈಲ್ ಒಳಗಿದ್ಕೊಂಡೇ ಸಿಗತ್ತೆ. ಹೆಂಗೆ ಅನ್ನೋದು ನಮ್ಮ ಪ್ರಶ್ನೆ. ರೆಡ್ಡಿ ಅನ್ನೋಂಥ